ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಗಗನ್ ರೇವಣ್ಣ ಆ್ಯಂಡ್ ವೆಲ್ಕಮ್ ಟು ಮೈ ಶೋ. ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇವತ್ತು ನನ್ನ ಶೋ ಅಲ್ಲಿ ನಾನು ನಿಮಗೆ ಒಂದು ಕತೆ ಹೇಳಬೇಕು. ಏನಪ್ಪ ಅದು ಕತೆ ಅಂದರೆ, ಫ್ರೆಂಡ್ಸ್, ಅಭಿಷೇಕ್ ಮತ್ತು ಧನುಷ್ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅಭಿಷೇಕ್ ಬಂದ್ಬಿಟ್ಟು ಒಂದು ರಿಚ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾನೆ. ಧನುಷ್ ಬಂದ್ಬಿಟ್ಟು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತಾನೆ. ಅಭಿಷೇಕ್ ಯಾವಾಗಲೂ ವಿಲ್ ಬಿ ವೇರಿಂಗ್ ವೆರಿ ಕಾಸ್ಟ್ಲಿಯೆಸ್ಟ್ ಪ್ರೀಮಿಯಂ ಬ್ರ್ಯಾಂಡೆಡ್ ಕ್ಲಾತ್ಸ್, ಸಿಕ್ಕಾಪಟ್ಟೆ ಕಾಸ್ಟ್ಲಿಯೆಸ್ಟ್ ಬಟ್ಟೆ ಹಾಕ್ಕೊಂಡು ಕಾಲೇಜ್ಗೆ ಬರ್ತಾ ಇರ್ತಾನೆ. ಧನುಷ್ ಆವ್ರೇಜ್ ಆಗಿ ಡ್ರೆಸ್ ಮಾಡ್ತಾನೆ. ಆಬ್ವಿಯಸ್ಲಿ ಈ ಕಮ್ಸ್ ಫ್ರಮ್ ಅ ವೆರಿ ಪುವರ್ ಫ್ಯಾಮಿಲಿ, ಸೊ ಈ ಡಸಂಟ್ ವೇರ್ ಟು ಮಚ್ ಫ್ಯಾನ್ಸಿ ಕ್ಲಾಸ್ ಆಫ್ ಡ್ರೆಸ್. ಬಟ್ ಕಾಲೇಜಲ್ಲಿ ಯಾವಾಗಲೂ ದೇರ್ ಬಿ ಎ ಸ್ಟ್ರೇಂಜ್ ಥಿಂಗ್, ಒಂದು ವಿಚಿತ್ರ ನಡೀತಾ ಇರುತ್ತೆ. ಏನಪ್ಪ ಅಂದರೆ, ಎಲ್ಲರೂ ಜಾಸ್ತಿ ಧನುಷ್ನ ಫಾಲೋ ಮಾಡ್ತಾರೆ. ಮೋಸ್ಟ್ ಆಫ್ ದ ಗರ್ಲ್ಸ್ ದೇರ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಟು ಧನುಷ್. ಬಟ್ ಅಭಿಷೇಕ್ಗೆ ಯಾರು ಅಷ್ಟೊಂದು ಅಟ್ರಾಕ್ಟ್ ಆಗ್ತಾ ಇರಲ್ಲ. ಸೊ ಅಭಿಷೇಕ್ಗೆ ಇದು ಯಾವಾಗಲೂ ಯು ವಿಲ್ ಹ್ಯಾವ್ ದಿಸ್ ಕ್ವಶನ್. ಸೊ ಒಂದು ದಿವಸ ಏನಾಗುತ್ತೆ, ಅಭಿಷೇಕ್ ವಿತ್ ದ ಫ್ರಸ್ಟ್ರೇಷನ್ ಗೋಸ್ ಟು ಧನುಷ್ ಹತ್ರ ಹೋಗ್ತಾನೆ. ಕೇಳ್ತಾನೆ, ಎಲ್ಲೋ ಮಗ, ನಾನು ಯಾವಾಗಲೂ ಇಷ್ಟೊಂದು ಕಾಸ್ಟ್ಲಿಯೆಸ್ಟು ಪ್ರೀಮಿಯಂ ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಬರ್ತೀನಿ, ನೀನು ಆವ್ರೇಜಾಗಿ ಹಾಕೊಂಬರ್ತೀಯ. ಬಟ್ ಕಾಲೇಜಲ್ಲಿ ನೋಡಿದ್ರೆ ಎಲ್ಲ ಹುಡುಗಿರು ನಿನ್ನಿಂದನೇ ಇರ್ತಾರಲ್ಲ, ಏನು ವಾಟ್ ಇಸ್ ದ ಸೀಕ್ರೆಟ್, ಏನು ಮಾಡ್ತೀಯ ನೀನು ಅಂತ ಅಭಿಷೇಕ್ ಧನುಷ್ ಹತ್ರ ಕೇಳ್ತಾನೆ. ಆಗ ಧನುಷ್ ಹೇಳ್ತಾನೆ, ಮಗ, ನಾಟ್ ದಟ್ ಐ ಡೋಂಟ್ ವಾಂಟ್ ಟು ವೇರ್ ಕಾಸ್ಟ್ಲಿಯೆಸ್ಟ್ ಡ್ರೆಸ್ ಲೈಕ್ ಯು. ನಿನ್ನ ಥರ ಒಳ್ಳೊಳ್ಳೆ ಡ್ರೆಸ್ ಹಾಕಬಾರ್ದು ಅಂತ ಏನಿಲ್ಲ, ನನಗೂ ತುಂಬ ಇಷ್ಟ ಇದೆ. ಆದರೆ ಮೋರ್ ದೆನ್ ಎ ಡ್ರೆಸ್ ಐ ಫೋಕಸ್ ಆನ್ ಮೈ ಬಾಡಿ. ನಾನು ಬಾಡಿ ಎಷ್ಟು ಫಿಟ್ಟಾಗಿ ಇಟ್ಕೋತೀನಿ ಅಂದರೆ, ಐ ವಿಲ್ ಮೇಕ್ ಶ್ಯೂರ್ ಯಾವುದೇ ಬಟ್ಟೆ ಹಾಕ್ಕೊಂಡ್ರು ದ್ಯಾಟ್ ವಿಲ್ ಲುಕ್ ಗುಡ್, ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾನೆ. ಸೊ ಅಭಿಷೇಕ್ಗೆ ಅಲ್ಲಿ ರಿಯಲೈಸ್ ಆಗುತ್ತೆ, ಬಟ್ಟೆ ಎಲ್ಲ ಇಂಪಾರ್ಟೆಂಟು, ಹೌ ವಿ ಮೇಂಟೈನ್ ಅವರ್ ಬಾಡಿ ಅಂತ. ಸೊ ಫ್ರೆಂಡ್ಸ್, ಸೋ ಟ್ರೂ ಅಲ್ಲ? ನಮ್ಮ ಲೈಫಲ್ಲಿ ಐ ಥಿಂಕ್ ನಾವು ಯಾವಾಗಲೂ ವಿಲ್ ಬಿ ಫೋಕಸ್ಡ್ ಮೋರ್ ಆನ್ ಔಟ್ಪುಟ್, ಪ್ರೆಸೆಂಟೇಷನ್, ರಿಸಲ್ಟ್ಸ್, ಇದಕ್ಕೆ ಫೋಕಸ್ ಆಗಿರ್ತೀವಿ. ಬಟ್ ಅದು ಪ್ರೋಸೆಸ್ ಏನಿದೆ, ಆ ಸಬ್ಜೆಕ್ಟ್ ದ ಎಕ್ಸ್ಪರ್ಟೀಸ್ ಏನಿದೆ, ಅದಕ್ಕೆ ನಾವು ಯಾವಾಗಲೂ ಅಷ್ಟೊಂದು ಫೋಕಸ್ ಮಾಡಿರಲ್ಲ. ನಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಹೇಳಿ ವಿ ಕ್ಯಾನ್ ಇನ್ವೆಸ್ಟ್ ಇಂಟು ಎ ಹೋಟೆಲ್, ಒಂದು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಸಖತ್ತು ಲಕ್ಸುರಿಯಸ್ ಆಗಿ ಹೋಟೆಲ್ನ ಬಿಲ್ಡ್ ಮಾಡ್ಬೋದು. ಮೇಕ್ ಶೋರ್ ದ್ಯಾಟ್ ಅದನ್ನು ತುಂಬ ಆಡಂಬರವಾಗಿ ನಾವು ಕಟ್ಬೋದು. ಬಟ್ ಎಂಡ್ ಆಫ್ ದ ಡೇ ಕಸ್ಟಮರ್ ಬಂದು ಆ ಹೋಟೆಲಲ್ಲಿ ಊಟ ಮಾಡಿದಾಗ ಆ ಊಟ ಚೆನ್ನಾಗಿಲ್ಲ ಅಂದರೆ ನೋ ಮ್ಯಾಟರ್ ವಾಟ್, ಅದು ಬಿಸ್ನೆಸ್ ರನ್ ಆಗಲ್ಲ. ಲೈಕ್ ಕೋಟಿ ನಮ್ಮ ಹತ್ರ ಕಾಸಿದೆ, ಯಾರನ್ನ ಬೇಕಾದ್ರೆ ಬಂದ್ಬಿಟ್ಟು ನಾವು ಕ್ಯಾಸ್ಟಿಂಗ್ ಮಾಡ್ಬೋದು ಅಂತ ನಾವು ಒಂದು ಬಿಗ್ ಬಜೆಟ್ ಸಿನಿಮಾ ಮಾಡಿ ಅದ್ರಲ್ಲಿ ಕೋಟಿ ಇನ್ವೆಸ್ಟ್ ಮಾಡಿ ಎಲ್ಲ ಸ್ಟಾರ್ ಕಾಸ್ಟಿಂಗ್ ಹಾಕಿದ್ರು ಫೌಂಡೇಶನ್ ಏನಿದೆ ಆ ಸಿನಿಮಾದು, ಆ ಸ್ಕ್ರಿಪ್ಟ್ ಏನಿದೆ, ಅದೇ ಚೆನ್ನಾಗಿಲ್ಲ, ನಾವು ಅದ್ರ ಮೇಲೆ ವರ್ಕ್ ಮಾಡಿಲ್ಲ ಅಂದರೆ ನೋ ಮ್ಯಾಟರ್ ವಾಟ್ ಆ ಫಿಲಮ್ ಓಡಲ್ಲ. ಸೊ ಐ ಥಿಂಕ್ ಲೈಫಲ್ಲಿ ದಿಸ್ ಇಸ್ ಇಟ್. We should make sure that we put 100% on the process, on the true essence of that business. ಅದೇನಾಗಿರ್ಬೋದು, ವಿ ಶುಡ್ ಫೋಕಸ್ ಆನ್ ದ್ಯಾಟ್ ಕೋರ್ ವ್ಯಾಲ್ಯೂ. ಫೌಂಡೇಶನ್ ಮೇಲೆ ನಾವು ವರ್ಕ್ ಮಾಡಿದಾಗ ಐ ಥಿಂಕ್ ರಿಸಲ್ಟ್ ಈಸ್ ಆಲ್ವೇಸ್ ಗ್ಯಾರಂಟಿಡ್, ಔಟ್ಕಮ್ ವಿಲ್ ಆಲ್ವೇಸ್ ಕಮ್ ಬ್ಯೂಟಿಫುಲ್. ಸೊ ದಿಸ್ ಇಸ್ ಮೈ ಟಾಪಿಕ್ ಆಫ್ ದ ಡೇ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಕಮೆಂಟ್ಸ್ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಒನ್ಸ್ ಅಗೇನ್ ಮುಂದಿನ ವೀಡಿಯೋದಲ್ಲಿ ಮುಂದಿನ ಟಾಪಿಕ್ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.